ಮತ್ತು ಚೆಸ್ ಎಲ್ಲೋ ಒಂದ್ ಸಲ ನಿರಾಸಕ್ತಿ ವ್ಯಕ್ತಿಲ್ಲ ನೀವು ಸದನದಲ್ಲಿ ಹೇಳಿದ್ರಿ ಯಾರೂ ಬಂದಿಲ್ಲ ಇಲ್ಲ, ಬಂದಿದ್ದಾರೆ, ಶಾಸಕರೆಲ್ಲ ಭಾಗವಹಿಸಿದ್ದಾರೆ. ನಮ್ಮ ಚೇರ್ಮನ್ ಗುಲ್ಬರ್ಗದಿಂದ ಇವತ್ತಿದ್ದಾರೆ. ಆದರೆ ಇದು ಪ್ರಥಮವಾಗಿ ಆಗುವಂತದ್ದು. ಮತ್ತು ನಿನ್ನೆ ಮತ್ತು ಅಧಿಕಾರಿ ವರ್ಗದವರು ಕೂಡ ಇವತ್ತಿದ್ದಾರೆ, ಮೀಡಿಯಾದವರು ಕೂಡ ಆಡ್ತಾರೆ. ಚೆಸ್ ಪಂದ್ಯಾವಳಿ ಇವತ್ತು ಯಶಸ್ವಿಯಾಗಿ ಇವತ್ತು ನಡೀತದೆ. ಇದು ಬರೀ ಒಂದು ಪಂದ್ಯಾಟ ಮಾತ್ರ ಅಲ್ಲ, ಈ ಚೆಸ್ಸಿನ ಮಹತ್ವವನ್ನು ಮತ್ತು ಚೆಸ್ ಆಟದ ಪ್ರಯೋಜನವನ್ನು ಸಮಾಜದ ಎಲ್ಲ ಜನರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂತ ಒಂದು ಇದು ಕಾರ್ಯಕ್ರಮ ಆಗಿದೆ. ಇಟ್ಸ್ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿ ಚೆಸ್ ಗೇಮ್ ಟು ದಿ ಯಂಗ್ ಜನರೇಷನ್. ಅದಕ್ಕೆ ಒಂದು ಪ್ರೇರಣೆ ಕೊಡುವಂತ ಕಾರ್ಯಕ್ರಮ. ಅದಕ್ಕೆ 100 ವರ್ಷದ ಈ ಸಂದರ್ಭದಲ್ಲಿ ನಾವು ಇವತ್ತು ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಆಯೋಜನೆ ಮಾಡಿದ್ದೇವೆ. ಮತ್ತು ಇವತ್ತು ವಿಧಾನಸೌಧ ಮತ್ತು ಕ್ರೀಡೆಗೆ ಒಂದು ಸಂಪರ್ಕ ಕಲ್ಪಿಸುವಂತದ್ದು. ವಿಧಾನಸೌಧ ಬರೀ ಶಾಸಕರಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಈ ರಾಜ್ಯದ ಸರ್ವ ಜನರಿಗೆ, ಅದು ಸಣ್ಣ ಮಕ್ಕಳಿಂದ ಅತ್ಯಂತ ವಯಸ್ಸಾದವರಿಗೆ, ಅತ್ಯಂತ ನಿರ್ಗತಿಕರಿಂದ ಅತ್ಯಂತ ಶ್ರೀಮಂತದವರಿಗೆ ಇವತ್ತು ಅವ್ರದ್ದು ನಮ್ಮದೇ ಒಂದು ವಿಧಾನಸಭೆ ಭಾವನೆ ಬರುವಂತಹ ರೀತಿಯಾಗಿ ನಾವು ಬೇರೆ ಬೇರೆ ಆಯೋಜಿಸ್ತೇವೆ. ಅದನ್ನು ನಾವು ಚೆಸ್ ಪಂದ್ಯಾಟ ಕೂಡ ಆಯೋಜಿಸ್ತೇವೆ. ನಾನು ಬೆಂಗಳೂರು ಚೆಸ್ ಅಧ್ಯಕ್ಷರಿಗೂ ಮತ್ತು ಭಾಗಶಾಲೆ ಶುಭಾಶಯ ಸಲ್ಲಿಸ್ತೇನೆ. ಸರ್, ಮತ್ತೊಂದು ಕಡೆ ಇಡೀ ಸದನ ಒಂದು ವಿಚಾರಕ್ಕೆ ಸೀಮಿತ ಆಗಿದೆ. ಮಳೆ ಬರ್ತಿದೆ ರಾಜ್ಯದಲ್ಲಿ, ಸಾಕಷ್ಟು ಮಳೆ ಸುರಿತಾ ಇದೆ. ಒಂದು ಕಡೆ ಗುಡ್ಡ ಕುಸಿತ, ಯಾವುದು ಕೂಡ ಚರ್ಚೆಗೆ ಬರ್ತಿಲ್ಲ. ಇನ್ನೊಂದು ಕಡೆ ಸದನದ ಸಮಯ ಇದೊಂದಕ್ಕೆ ಸೀಮಿತ ಆಗಿ ಹಾಳಾಗ್ತಿದೆಯಾ ಅನ್ನೋದು. ಹಾಗಾಗಿ ನೀವು ಸ್ಪೀಕರ್, ಕಸ್ಟೋಡಿಯನ್ ನೀವೇ ಇಡೀ ಸೊ ಮುಂದೆ ಅಂದ್ರೆ ಇನ್ನೂ ಒಂದು ವಾರ ಇದೆ. ಸೊ ಸಮಯ ನಿಗದಿ ಮಾಡಿ ಆ ರೀತಿಯಾದಂತಹ ಸೂಚನೆಯನ್ನು ಕೊಡ್ತೀರಾ? ಅಲ್ಲ, ಈಗಾಗಲೇ ನಿನ್ನೆ ವರ್ಷ ಅತಿವೃಷ್ಟಿ ಮತ್ತು ಮಳೆಗಾಲಕ್ಕೆ ಸಂಬಂಧ ನಿನ್ನೆ ಚರ್ಚೆ ಆಯಿತು. ಸಮರ್ಪಕವಾದ ಚರ್ಚೆ ಆಗಲಿಲ್ಲ. ಅವರ ಆಶಯದ ಜನಸಾಮಾನ್ಯರಲ್ಲಿ ಜನರ ಕಷ್ಟಗಳ ಬೆಲೆ ಇವತ್ತು ಅವರು ತಮ್ಮ ಚರ್ಚೆ ಮಾಡಿದ್ದಾರೆ. ಸರ್ಕಾರ ಕೂಡ ಸಮರ್ಪಕವಾದ ಉತ್ತರ ಕೊಟ್ಟಿದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಚರ್ಚೆ ಆಗಬೇಕು. ಅದು ಸಕಾರಾತ್ಮಕವಾದ ಚರ್ಚೆ ಆಗಬೇಕು ಮತ್ತು ಜನರಿಗೆ ಪ್ರಯೋಜನ ಆಗುವ ವಿಚಾರಗಳು ಬರಬೇಕು. ಬಹುಶಃ ಆಡಳಿತ ಪಕ್ಷದಲ್ಲಿ ಮತ್ತು ಪ್ರತಿಪಕ್ಷದಲ್ಲಿ ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ರಾಜಕೀಯ ಸಮಾಜ ಚಿಂತನರಿದ್ದಾರೆ. ಅವರವರ ಜವಾಬ್ದಾರಿ ಅನುಗುಣವಾಗಿ ಎಲ್ಲರೂ ಕೂಡ ಇವತ್ತು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ನಿರ್ವಹಿಸುವ ವಿಶ್ವಾಸ ನನಗೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.